ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಪಾರ್ಟ್ 2 ವಿಡಿಯೋದಲ್ಲಿ ನಾವು ಇನ್ನು ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ದೀವಿ ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ನಾವು ಮೊದಲು ಹೋಗಿದ್ದು ಜಾಗ ನಿಮಿಷಾಂಬ ದೇವಸ್ಥಾನದ್ದು ವಿಡಿಯೋನೂ ಸಹ ಹಾಕಿದ್ದೀನಿ. ಅದ್ರ ಜೊತೆಗೇ ನಾವು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದರ್ಶನ ಕೂಡ ಮುಗೀತು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಾದಮೇಲೆ ನಾವು ಮೈಸೂರು ಝೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಬನ್ನೇರುಘಟ್ಟ ಝೂನ ಒಂದು 4 ಟೈಮ್ಸ್ ಆದರೂ ವಿಸಿಟ್ ಮಾಡಿರ್ತೀವಿ. ಮೈಸೂರಿಗೆ ಬಂದಾಗೆಲ್ಲ ಝೂ ನೋಡಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಆಗ್ತಾನೆ ಇರಲಿಲ್ಲ. ನಾವು ಯಾವಾಗಲೂ ಬರ್ತಾಯಿದ್ದಿದ್ದು ಮಂಗಳವಾರನೇ, ಯಾಕಂದರೆ ಅಮ್ಮಂಗೆ ಮಾಡ್ಲಕ್ಕಿ ತುಂಬ ಬರ್ತಾಯಿದ್ವಿ. ಅವಾಗೆಲ್ಲ ಮಂಗಳವಾರ ರಜೆ ಇರ್ತಿತ್ತು. ಈಗಲೂ ಸಹ ಟ್ಯೂಸ್ಡೇ ಯಾರು ಬರೋಕ್ಕೆ ಹೋಗಬೇಡಿ, ಲೀವಲ್ಲಿ ಇರುತ್ತೆ ಝೂ. ಸೊ ಆವತ್ತು ನಾವು ಮೈಸೂರು ಝೂ ಟ್ರಿಪ್ ಅಂತಲೇ ಹೇಳ್ಬೋದು. ಫುಲ್ ಎಲ್ಲ ಒಂದು ರೌಂಡ್ ಬರೋಕ್ಕೆ ಒಂದು 3 ರಿಂದ 4 ಅವರ್ ಹಿಡೀತು ನಮಗೆ. ಮಕ್ಕಳನ್ನ ಹಾಕ್ಕೊಂಡು ಅವ್ರನ್ನ ಸಾಗಿಸ್ಕೊಂಡು ಹೋಗೋ ಅಷ್ಟಕ್ಕೆ ಯಾಕಾದರೂ ಬಂದ್ವು ಅನಿಸ್ಬಿಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಖುಷಿನೇ ನಮ್ಮ ಖುಷಿ ಅಂತ. ನಮಗೂ ಖುಷಿ ಆಯಿತು ಪ್ರಾಣಿಗಳನ್ನ ನೋಡಿದ ತಕ್ಷಣ. ಸೊ ಚೆನ್ನಾಗಿತ್ತು ಮಾತ್ರ. ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನಾನು ನೋಡಿದ್ದು. ನಮ್ಮ ನೇಹಮ್ಮನಂತೂ ಹಿಡಿಯೋಕ್ಕೆ ಆಗಲಿಲ್ಲ, ಅಲ್ಲಿ ಇಲ್ಲಿ ಅಂತ ಓಡಾಟ. ಅದ್ರ ಜೊತೆಗೆ ನಮಗೊಂದು ಬಿಳಿ ಹುಲಿ ಸಹ ಕಾಣಿಸ್ತು. ಅದರ ಹೆಸರು ಮಾನ್ಯನಂತೆ. ಮಾನ್ಯ ಹುಲಿ ಬಂತು ನೋಡು ಅಂದರೆ, ಮಾನ್ಯ ಯಾಡಮ್ಮ ಮಾನ್ಯ ಅಂತ ಅವಳು ಕೇಳ್ತಾ ಇದ್ಲು. ಮಾನ್ಯ ಅಂತೆ ಬಿಳಿ ಹುಲಿ ಹೆಸರು. ಅದ್ರ ಜೊತೆಗೆ ಸಿಂಹ ಸಹ ನೋಡಿದ್ವಿ, ಹುಲಿ ನೋಡಿದ್ವಿ, ಕರಡಿ ನೋಡಿದ್ವಿ, ಎಲ್ಲ ಸಹ ನೋಡಿದ್ವಿ. ಲೆಂತಿ ವಿಡಿಯೋ ಆಗುತ್ತೆ ಅಂತ ಸ್ವಲ್ಪ ನಾನು ವಿಡಿಯೋನ ಎಡಿಟ್ ಮಾಡಿ ಹಾಕಿದ್ದೀನಿ. ಮೈಸೂರು ಝೂ ಅಂತ ಹಾರ್ಟ್ ಶೇಪಲ್ಲಿ ಇತ್ತಲ್ವ, ಸೊ ಅದು ಒಂದು ಸ್ವಲ್ಪ ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಅದ್ರ ಜೊತೆಗೆ ಒಂದಷ್ಟು ಫೋಟೋಗಳನ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಲ್ಲಿ ಮಿಕ್ಕಿ ಮೌಸ್ ಕಾಣಿಸಿದ್ದೆ, ನನ್ನ ಮಕ್ಕಳು ಖುಷಿ. ಮೈಸೂರು ಝೂ ಮುಗ್ದಿದ ತಕ್ಷಣ ನಾವು ಬಂದಿದ್ದು ನಮ್ಮ ತಾಯಿನ ನೋಡೋಕ್ಕೆ. ನಮಗಂತೂ ಇಲ್ಲಿ ಬರೋ ಗಂಟನೂ ಯಾವ ಟ್ರಿಪ್ಪು ಬೇಡ ಅಂದ್ಕೊಂಡ್ವಿ. ಬಂದಿದ್ದೀವಿ, ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಫುಲ್ ಡೇ ಮೈಸೂರು ಟ್ರಿಪ್ ಹೊಡೆದಿದ್ದಾಯಿತು. ಸೊ ಹಂಗೂ ಹಿಂಗೂ ನಮ್ಮ ತಾಯಿಯ ದರ್ಶನ ಮುಗೀತು. ಏನು ರಶ್ ಏನಿರಲಿಲ್ಲ, ಬೇಗನೆ ಮುಗಿಸ್ಕೊಂಡು ನಾವು ಅಲ್ಲಿಂದ ನಾವು ಅಲ್ಲೇ ನಂಜನಗೂಡಿಗೆ ಬಂದು ಸ್ಟೇ ಆದ್ವಿ. ಸ್ಟೇ ಆಗಿ ಆಮೇಲೆ ಬೆಳಿಗ್ಗೆನೇ ಎದ್ದು ಫ್ರೆಶಪ್ ಆಗಿ ಗುಂಡ್ಲುಪೇಟೆ ಕಡೆಗೆ ಹೋಗ್ತಾಯಿದ್ದೀವಿ. ಯಾಕೆ ಹೋಗ್ತಾಯಿದ್ದೀವಿ ಗುಂಡ್ಲುಪೇಟೆಗೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಹೊಸ ಪ್ಲೇಸ್ನ ನಾವು ಇನೋವೇಷನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾನು ಈ ಥರದ್ದೊಂದು ಲೊಕೇಶನ್ ಇದೆ ನಮ್ಮ ಕರ್ನಾಟಕದಲ್ಲೇ, ಊಟಿ ಟೈಪು ಇದೆ ಅಂತ ಫಸ್ಟ್ ಟೈಮು ನಾನು ಸಹ ಇಲ್ಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ. ಈ ಪ್ಲೇಸ್ ಬಂದು ಗುಂಡ್ಲುಪೇಟೆ ಹತ್ರ ಇರುವಂತಹ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ. ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿದ್ದೀರಾ ಒಂದು ಸಲ ಕಮೆಂಟ್ ಮಾಡಿ ನನಗೆ. ಈ ಪ್ಲೇಸ್ಗೆ ಬರೋದಾದರೆ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಅಲೋ ಇಲ್ಲ. ವಾಟರ್ ಬಾಟಲ್ ಸಮೇತ ನಮ್ಮ ಮಕ್ಕಳಿಗಿದ್ದಾರೆ, ಏನೋ ತಿಂಡಿ ತೊಗೊಬೇಕು, ಕುರ್ಕುರೆ ಪ್ಯಾಕೆಟ್ಸು, ಚಿಪ್ಸು ಅನ್ನೋ ಥರದ್ದು ಯಾವುದೇ ಥರದ ಪ್ಲಾಸ್ಟಿಕ್ ಐಟಮ್ಸ್ ಇಲ್ಲ. ನೀವು ವಾಟರ್ ಬಾಟಲ್ ತರಬೇಕು ಅಂದ್ರೂ ನಾರ್ಮಲ್ ಮಕ್ಕಳು ಕಳಿಸ್ತೀವಲ್ಲ ಆ ಥರ ವಾಟರ್ ಬಾಟಲ್ ತರಬೇಕಾಗುತ್ತೆ. ಮತ್ತು ನೀವು ಹೆಣ್ಮಕ್ಳಾಗಿದ್ದರೆ ಆಧಾರ್ ಕಾರ್ಡ್ ಪಕ್ಕ ಇರಬೇಕು, ಯಾಕಂದರೆ KRTC ಬಸ್ಸಲ್ಲಿ ಹೋಗೋದು. ನಾವು ಇಲ್ಲಿ ಪಾರ್ಕಿಂಗ್ ಮಾಡಿ ಕಾರ್ನ ಕ್ಯೂ ಅಲ್ಲಿ ನಿಲ್ಲಬೇಕಾಗುತ್ತೆ. ಆದಷ್ಟು ಬೇಗ ಬಂದರೆ 5 ಕಿಲೋಮೀಟರ್ ಹೋಗಬೇಕಾಗುತ್ತೆ. ಸೊ ಯಾರೆಲ್ಲ ಇಲ್ಲಿ ಪ್ಲೇಸಿಗೆ ಬಂದಾಗ ತುಂಬ ಜನ ಮಾತ್ರ ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ 3/4 ಗಂಟೆನೇ ಕಾದ್ಮೇಲೆ ತಿರುಗುಗಳು ಜಾಸ್ತಿ, ಹಂಗೂ ಬಸ್ಗಳು ಬರ್ತಾನೆ ಇದ್ವು. ಒಂದಾಗಿ ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಆದಷ್ಟು ಯಾರೆಲ್ಲ ಬಸ್ನ ಹತ್ತೀರಾ ಆದಷ್ಟು ನೀವು ವಿಡಿಯೋಸ್ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ವ್ಯೂನ ತುಂಬ ಚೆನ್ನಾಗಿ ನೋಡ್ಬೋದು. ಮೇಲೆ ಅಲ್ಲಿ ಸಹ ಅನಿಮಲ್ಸ್ ಸಹ ಒಂದೊಂದು ಕಾಣ್ತಾ ಇದೆ. ತುಂಬ ಅಂದರೆ ತುಂಬ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ನಾವು. KRTC ಬಸ್ಸಲ್ಲಿ ಬಂದಾಗ ಆಧಾರ್ ಕಾರ್ಡ್ ತರೋದ್ರಿಂದ ನಮಗೆ ಟಿಕೆಟು ಫ್ರೀ ಇರುತ್ತೆ. ಅದಕ್ಕೆ ಆಧಾರ್ ಕಾರ್ಡ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಹೆಣ್ಮಕ್ಳು. ಅದ್ರ ಜೊತೆಗೇ ನಾವು ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ನೋಡೋದಾದರೆ, ಬರೀ ಹಿಮಾನೇ 365 ದಿನವೂ ಸಹ ಇಲ್ಲಿ ಹಿಮಾನೇ ಅಂತ ಹಿಮ ಬೀಳ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ನಮ್ಗೆ ಈ ಪ್ಲೇಸಲ್ಲಿ ಗೊತ್ತಾಗೋದೇ ಇಲ್ಲ. ನಾವು ಆಲ್ಮೋಸ್ಟ್ ಬಂದಿದ್ದು ಒಂದು 10 ರಿಂದ 11 o'clock ಇರುತ್ತೆ.
ಆದರೂ ನೋಡ್ತಾ ಇರ್ಬೋದು ಫುಲ್ಲು ಹಿಮ ಎಷ್ಟು ತುಂಬ್ಕೊಂಡಿದೆ ಅಂತ. ಅಷ್ಟೊಂದೇನು ಚಳಿ ಆಗ್ತಾ ಇರಲಿಲ್ಲ, ಆದರೂ ಮಕ್ಳಿಗೆ ಸ್ವೆಟರ್ ಹಾಕಿದ್ದೀನಿ, ನಮ್ಮ ಸೇಫ್ಟಿಲಿ ನಾವಿರಬೇಕು ಅಂತ. ಇಲ್ಲೂ ಸಹ ಕ್ಯೂ. ಏನು ನಾವು ಬೇರೆ ದೇವಸ್ಥಾನಗಳಿಗೆ ಹೋದಾಗ ಎಲ್ಲ ತಳ್ಳಾಡಿ ನೂಕ್ಲಾಡಿರ್ತಾರೆ, ಆದರೆ ಇಲ್ಲಿ ಯಾವುದೇ ರೀತಿಯ ಜಗ್ಗಾಟಗಳು ಇರಲ್ಲ. ಲೈನಾಗಿ ಹೋಗಿ ಲೈನಾಗಿ ಬರ್ಬೋದು ಅಂತಲೇ ಹೇಳ್ಬೋದು. ಎಷ್ಟು ಸ್ಟ್ರಿಕ್ಟಾಗಿದೆ ಅಂದರೆ ನಮ್ಮ ಪಾಡಿಗೆ ನಾವೇ ಲೈನಲ್ಲಿ ಹೋಗಿ ಲೈನಲ್ಲಿ ಬರಬೇಕು ಅನ್ನೋದು ನಮ್ಮ ಮೈಂಡ್ಗೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಯಾಕಂದರೆ ಅಲ್ಲಿಂದ ಬಸ್ಸಲ್ಲಿ ಬರೋವಾಗಲೇ ಕ್ಯೂ ಅಲ್ಲೇ ಇರಬೇಕು, ಕ್ಯೂ ಅಲ್ಲೇ ಬಸ್ ಹತ್ತಬೇಕು ಅಂತ ಅಲ್ಲಿ ಹೇಳಿರೋ ನಿಯಮ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಫೋಟೋಗಳನ್ನ ವಿಡಿಯೋಗಳನ್ನ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಪ್ಲೇಸ್ ಮಾತ್ರ ಒಳ್ಳೆ ಸ್ವರ್ಗಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮಾತ್ರ ನನಗಂತೂ ಈ ಪ್ಲೇಸು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆದರೆ ಇನ್ನೊಂದು ಸಲ ಹೋಗಬೇಕು ಅಂತಲೂ ಅನ್ನಿಸ್ತು. ಈ ಚಳಿಲಿ ನನ್ನ ಮಕ್ಕಳು ಹಿಮನೋಗಿ ಹಿಂಗೆ ಹಿಡ್ಕೊಳಕ್ಕೆ ಹೋಗ್ತಾಯಿದ್ದಾರೆ, ಆದರೆ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಮ್ಮ ಫೇಸ್ಗಳೇ ಕಾಣಲ್ಲ ಅಂದ್ಕೊಂಡ್ವಿ, ಸದ್ಯ ಫೋಟೋಸ್ಗೆಲ್ಲ ನಮ್ಮ ಫೇಸ್ಗಳು ಸ್ವಲ್ಪ ಕಾಣ್ತಾವಿದ್ದಾವೆ ಹಂಗೂ ಹಿಂಗೂ. ಹಾಗೆ ಒಂದು ಫ್ಯಾಮಿಲಿ ವಿಡಿಯೋ ಸಹ ಮಾಡ್ಕೊಂಡ್ವಿ, ಒಂದಷ್ಟು ಫೋಟೋಗಳ್ನೂ ತೊಗೊಂಡ್ವಿ. ನನ್ನ ಮಕ್ಳಿಗಂತೂ ಫುಲ್ ಖುಷಿ ಹಿಮ ಬೀಳ್ತಾ ಇರೋದಕ್ಕೆ. ದರ್ಶನ ಎಲ್ಲ ಆಯಿತು. ಈ ದೇವಸ್ಥಾನ ಬಂದು ಶ್ರೀಕೃಷ್ಣ ಪರಮಾತ್ಮನದಾಗಿರುತ್ತೆ. ಯಾರಿಗೆಲ್ಲ ಮಕ್ಕಳೇ ಇಲ್ಲ, ಸಂತಾನ ಭಾಗ್ಯ ಇಲ್ಲ ಅಂತ ಯಾರು ಕೊರಗ್ತಾ ಇದ್ದೀರಾ, ಈ ಪ್ಲೇಸ್ಗೆ ಬಂದು ಅಲ್ಲಿ ಪೂಜೆ ಪುನಸ್ಕಾರಗಳು ಸಹ ಇಲ್ಲಿ ಈ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ತೊಟ್ಲು ಪೂಜೆ ಸಹ ಮಾಡ್ತಾ ಇರ್ತಾರೆ ಇಲ್ಲಿ. ತೊಟ್ಲು ಪೂಜೆಗಂತ ಒಂದಷ್ಟು ಅಮೌಂಟ್ ತೊಗೊತಾರೆ ಅನಿಸುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ತುಂಬ ರಶ್ ಇರೋ ಕಾರಣ ನಾವು ಹೋಗೋಕ್ಕಾಗಿಲ್ಲ, ಅಯ್ಯಪ್ಪನ ದರ್ಶನ ಮಾಡೋಕ್ಕಾಗಿಲ್ಲ. ಇನ್ನೊಂದು ಸಲ ಯಾವಾಗನ ಬಂದು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಏನು ಆಚೆಗೆ ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು, ಮಕ್ಕಳನ್ನ ಕೊಂಡಾಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಕಡೆ ನಾವು ಹೊಳೆ ಕಡೆ ಬಂದ್ವಿ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯವರೆಲ್ಲ ಬೋಟಿಂಗ್ ಹೋಗಿದ್ದಾರೆ, ನಾನು ನಮ್ಮ ಮನೆಯವ್ರು ಹೋಗೋಕ್ಕಾಗಿಲ್ಲ. ಅಲ್ಲಿಂದ ಹೊರಟಿದ್ದು ನಾವು ಬಲ್ಮುರಿ ಫಾಲ್ಸು. ನೀರು ನೋಡಿದ್ದೆ, ನನ್ನ ಮಕ್ಕಳನ್ನ ಹಿಡಿಯೋಕ್ಕಂತೂ ಆಗಲಿಲ್ಲ ಬಿಡಿ. ತುಂಬ ಚೆನ್ನಾಗಿತ್ತು ಅಂತ ಏನು ಕುಣಿಯೋದೋ ನೀರಲ್ಲಿ. ನಮ್ಮ ಮನೇಲಿ ಎಲ್ಲಿ ಬೈತಾರೋ ಅಂತ ನನಗೆ ಭಯ. ಆದರೆ ಇಲ್ಲಿ ನನ್ನ ಮಕ್ಕಳನ್ನ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಕುಣಿತಾರೆ. ಮಕ್ಕಳನ್ನೇನ ನಮ್ಮನ್ನು ಹೇಳ್ಬೋದು. ನೀರು ನೋಡಿದ್ರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ನಮ್ಮ ಅಪ್ಪ ಅಮ್ಮ ಮಾತ್ರ ಆಡೋಕ್ಕೆ ಬರಲಿಲ್ಲ. ಅದೇನೋ ನಮ್ಮಪ್ಪಗೆ ನೀರು ನೋಡಿದ್ರೆ ನಮ್ಮ ಅಪ್ಪನಿಗೂ ಇಷ್ಟ, ಆದರೆ ನಮ್ಮಪ್ಪ ಈಜೊಡಿಯೋಕ್ಕಂತೂ ಬರಲಿಲ್ಲ. ಇಲ್ಲಿ ಯಾರೂ ಈಜೊಡೆದಿಲ್ಲ, ಸುಮ್ಮನೆ ನೀರಲ್ಲಿ ಕೂತ್ಕೊಂಡಿದ್ದು ಆಟಾಡಿದ್ದು. ಆಮೇಲೆ ಏನಾದರೂ ಶೀತ ನೆಗಡಿ ಕೆಮ್ಮು ಅಂತ ಆದರೆ ತುಂಬಾ ಭಯ. ಆದರೂ ನಮ್ಮ ಕೈಯಲ್ಲಿ ಆದಷ್ಟು ಆಡಿದ್ವಿ. ಆದರೆ ನಮ್ಮ ಅಪ್ಪ ಅಮ್ಮ ಮಾತ್ರ ಆಟಾಡೋಕ್ಕೆ ಬರಲಿಲ್ಲ, ಮಕ್ಕಳನ್ನ ನೋಡ್ಕೊಂಡಿದ್ರು ಅವ್ರ ಪಾಡಿಗವರು. ನೋಡ್ತಾ ಇರ್ಬೋದು ಇಲ್ಲಿ ಮಾನ್ಯ ಅವರು ನೀರಲ್ಲಿ ಆಡಿದ್ದು ಬಟ್ಟೆ ಕೂಡ ಜಾಸ್ತಿ ಬಿಡಲಿಲ್ಲ. ಸುಮ್ಮನೆ ಕೈ ಕಾಲೆಲ್ಲ ಆಡಿಸ್ಕೊಂಡಿದ್ವಿ ಅಷ್ಟೇ. ನಮ್ಮಮ್ಮ ನಾನು ಕರಿತಾನೆ ಇದ್ದಾಳೆ, ಆ ನೀರು ಶಬ್ದಕ್ಕೆ ನನಗಂತೂ ನಮ್ಮಮ್ಮ ಕರೆಯೋದು ಸಹ ನನಗೆ ಕೇಳಿಸ್ಲಿಲ್ಲ. ಇಲ್ಲಿ ಅಮ್ಮ ಕರಿತೈತೆ ನೋಡಿ ಅಂತ ಹೇಳ್ತವ್ರೆ. ಆವಾಗ ಸುಮ್ಮನೆ ಹಂಗೆ ಆಯ್ ಮಾಡಿದೆ. ನೀರಲ್ಲಿ ಆಡೋ ಖುಷಿನೇ, ಆದರೆ ಭಯ. ಅಲ್ಲಿ ಒಂದು ಅಂಕಲ್ ನಿಂತಿತ್ತು, ಅವ್ರ ಮೇಲೆ ಹತ್ತಕ್ಕೋಗಿ ಜಾರು ಬಿದ್ದರು. ಪಾಪ ತಲೆಗೆ ಪೆಟ್ಟಾಯಿತು. ಅವರು ಸ್ವಲ್ಪ ನೋವು ತಿಂತಾಯಿದ್ರು. ಪಾಪ ಅದೇನಾಯಿತು ಏನೋ ಗೊತ್ತಿಲ್ಲ. ನಾವು ಆಟಾಡ್ಕೊಂಡು ಇದ್ಬಿಟ್ವಿ. ಪಾಪ ಮಾತಾಡಿಸ್ಬೇಕಿತ್ತು. ಮತ್ತು ಇಲ್ಲಿ ನನ್ನ ಮಕ್ಕಳು ಬಂದರೆ ಅವರಪ್ಪ ಬಂದಿದ್ದ ತಕ್ಷಣ ಇಳಿಯೋಕ್ಕೆ ನೋಡ್ತವ್ರೆ, ನಾವು ಬರ್ತೀವಿ ಕೆಳಗೆ ಅಂತ. ಅವರಪ್ಪ ಹಂಗೂ ಹಿಂಗೂ ಕಷ್ಟಪಟ್ಟು ಅವ್ರನ್ನ ಇಬ್ಬರನ್ನೂ ಕೆಳಗೆ ಹಾಕ್ಕೊಳ್ಳೋಣ ಅಂತ ನೋಡ್ತವ್ರೆ. ಪಾಪ ಆ್ಯಂಕಲ್ ಬಿದ್ದಿದ್ದು ನೋಡಿ ನಮಗೂ ಭಯ ಆಯಿತು. ನೋಡೋಣ ಅಂತ ಇಬ್ಬರನ್ನೂ ಕರ್ಕೊಂಡ್ವಿ. ಅವರು ಆಡೋದು ನೋಡ್ರೆ ಕೆಳಗೆ ಹೋಗ್ತೀವಿ ಅಂತ ಇದ್ರು. ಕಲ್ಲುಗಳು ನೋಡಿಕೊಂಡು ನಾವು ಬೇಡ ಅನ್ನೋಕ್ಕೆ, ನಾವು ಹೋಗ್ತೀವಿ ಅನ್ನೋದಕ್ಕೆ ಸರಿ ಅಂತ ಇಬ್ಬರನ್ನೂ ಎತ್ತಿ ಅಮ್ಮ ಕೈಗೆ ಕೊಟ್ವಿ. ಹಂಗೂ ಹಿಂಗೂ ಫಾಲ್ಸ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದು KRS ಡ್ಯಾಮ್ಗೆ. ನಾವು ನೈಟಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೋಡಿದ್ದು KRS ಡ್ಯಾಮು. ಯಾವಾಗಲೂ ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ 6th ಇಲ್ಲ 7th ಟ್ರಿಪ್ಪಲ್ಲಿ ಅನಿಸುತ್ತೆ ನಾವು KRS ಡ್ಯಾಮ್ನ ನೋಡೋಕ್ಕೆ ಬಂದಿದ್ದು. ಮುಂಚೆ ಹೋಗಿದ್ವಿ, ಆದರೆ ನಾವು ಬೆಳಿಗ್ಗೆ ಹೊತ್ತು ಹೋಗಿದ್ದಿದ್ದು. ನೈಟ್ ಶೋನ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾನು ನೈಟ್ ಶೋ ನೋಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಕಡೆ ಎಲ್ಲ ಸ್ಕೂಲು ಕಾಲೇಜು ಟ್ರಿಪ್ಪು ಇರೋದ್ರಿಂದ ತುಂಬ ಮಕ್ಕಳು ಬಂದಿದ್ದರು. ಮ್ಯೂಸಿಕ್ ಜೊತೆಗೇ ರೈನ್ ಶೋ ಅಂತ ಹೇಳ್ಬೋದು. ಫುಲ್ಲು ಮಳೆ. ಆ ಟೈಮಲ್ಲಿ ಎಲ್ಲ ಮಳೆ ಜೊತೆನೇ ಡ್ಯಾನ್ಸ್ ಆಡ್ತಾಯಿದ್ರು. ಆ ಮ್ಯೂಸಿಕ್ಗೆ, ಆ ಮಳೆಗೆ, ಆ ಶೋಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಸಹ ಡ್ಯಾನ್ಸ್ ಆಡಬೇಕು ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ಈ ವಿಡಿಯೋದಲ್ಲಿ ನೋಡ್ತಿರೋ ಹಂಗೆ ಆ ನೈಟ್ ಶೋಗೆ ಎಷ್ಟು ಕಲರ್ಫುಲ್ಲಾಗಿ ಮಾಡಿದಾರಲ್ವ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ ಮ್ಯೂಸಿಕ್ಕು ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ವಾಯ್ಸ್ ಕೊಡೋದು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬರೀ ಮ್ಯೂಸಿಕ್ಕೆ ಆ್ಯಡ್ ಮಾಡ್ತೀನಿ ಈ ವಿಡಿಯೋಗೆ. ಈ ವಿಡಿಯೋ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡೋದ್ರಿಂದ ಮುಂದೆ ನಾನು ಮಾಡುವ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡ್ಯಾನ್ಸ್ ಆಡು ಮನು. ಸ್ಟಾರ್ಟ್ ಆಯ್ತು Vaya.